PMAY ಗ್ರಾಮೀಣ ಯೋಜನೆ ಅಡಿಯಲ್ಲಿ ನಾವು ಎಲ್ಲ ಫಲಾನುಭವಿಗಳಿಗೆ ನಾವು ತಿಳುವಳಿಕೆ ಪತ್ರ ಕೊಡುವ ಒಂದು ಕಾರ್ಯಕ್ರಮ ನಾವು ಇಟ್ಟಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ಯಾರ್ಯಾರಿಗೆ ಮನೆ ಮಂಜೂರು ಆಗ್ತಾ ಇದೆ ಯಾರಿಗೂ ಕನ್ಫ್ಯೂಷನ್ ಆಗಬಾರ್ದು, ಆ ಸಿಕ್ಕಿರೋ ಮನೆ ಕ್ಯಾನ್ಸಲ್ ಆಗಬಾರ್ದು. ಯಾಕಂದ್ರೆ ಹಿಂದೆ ಸುಮಾರು ಜನರ ಕಂಪ್ಲೇಂಟ್ ಇರೋದಕ್ಕೆ ನಮ್ಮ ಮನೆ ಸಿಕ್ಕಿನ ಮೇಲೂ ಕೂಡ ಕ್ಯಾನ್ಸಲ್ ಆಗಿದೆ. ಯಾಕೆ ಕ್ಯಾನ್ಸಲ್ ಆಗಿರುತ್ತೆ ಅಂತಂದ್ರೆ, ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಇರ್ಬೋದು, ಮನೆ ದುಡ್ಡು ಬಂದ ಮೇಲೂ ಕಟ್ಲಕ್ ಪ್ರಾರಂಭ ಮಾಡಿಲ್ಲ ಅಂತ ಇರ್ಬೋದು. ಅದಕ್ಕೆ ಯಾರಿಗೂ ಬಂದಿರೋ ಮನೆ ಕಟ್ಲಕ್ಕೆ ಇಮಿಡಿಯೇಟ್ಲಿ ಪ್ರಾರಂಭ ಮಾಡಿ ಒಳ್ಳೆ ರೀತಿಯಲ್ಲಿ ಮನೆ ಕಟ್ಟಬೇಕು ಅಂತಂಬುದೇ ಒಂದು ಉದ್ದೇಶ. ಅದ್ರ ಜೊತೆ ವಿಶೇಷವಾಗಿ ನಾನು ಎಲ್ಲ ನಮ್ಮ ಫಲಾನುಭವಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಯಾರಿಗೂ ಮಧ್ಯವರ್ತಿಗಳಿಗೆ ಯಾರಿಗೂ ದುಡ್ಡು ಕೊಡ್ಲಾಕ್ ಹೋಗಬೇಡ್ರಿ. ಇದು ನೇರವಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವತಿಯಿಂದ ನಿಮ್ಮ ಖಾತೆಗೆ ಜಮಾ ಆಗಲಿದೆ. ಅದಕ್ಕೆ ಯಾರಿಗೂ ಕೂಡ ₹1 ಕೊಡೋದೇನೆ ನಿಮ್ಮ ಮನೆ ನೀವು ಕಟ್ಕೋರಿ ಅಂತಂಬುದು ಕೂಡ ನಾನು ಸೂಚನೆ ವಿಶೇಷವಾಗಿ ನಿಮಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾವು ಸಾವಿರಾರು ತಿಳುವಳಿಕೆ ಪತ್ರ, ನಾವು ಇದು 3ನೇ 4ನೇ ಕಾರ್ಯಕ್ರಮವನ್ನು ನಾವು ತಿಳುವಳಿಕೆ ಪತ್ರ ಕೊಡೋದು. ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ 50,000ಕ್ಕಿಂತ ಜಾಸ್ತಿ ಟಾರ್ಗೆಟ್ ಬಂದಿದೆ. ಅದರಲ್ಲಿ 25,000 ಮನೆ ಈಗಾಗಲೇ ಮಂಜೂರಾಗಿದೆ. ಇನ್ನು ಸರ್ವೆಯಲ್ಲೂ ಕೂಡ ಇನ್ನೂ 1 ಲಕ್ಷ ಮನೆಗಳ ತನಕ ಸರ್ವೆಲ್ ಕೂಡ ಹೌಸ್ಲೆಸ್ ಸೈಟ್ಲೆಸ್ ಬಂದಿದೆ. ಅದನ್ನು ಕೂಡ ಮುಂಬರುವ ದಿನಗಳಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಹೋಗಿ ಮನವಿ ಮಾಡ್ಕೊಂಡು ಮತ್ತೆ ನಾನು ಮನೆ ತರುವುದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೇನೆ.